ಓಂ ಶ್ರೀ ದುರ್ಗಾ ನಮಃ ಶಿವಾಯ. ನೋಡಿ ಪಾಪ, ಅಲ್ಲಿ ನಿಮಗೆ ಗೋಮಾತೆ ಕಾಣಿಸುತ್ತದ? ಆ ಗೋಮಾತೆ ಇಷ್ಟು ದೊಡ್ಡ ಕೆರೆಯಲ್ಲಿ ಯಾಕೆ ಇಳಿದಿದೆ ನೋಡಿ. ಅಲ್ಲಿ ಸ್ನಾನ ಮಾಡೋಕ್ಕೆ ಅಂದ್ಕೊಂಡ್ರ? ಅಲ್ಲಿ ಸಿಗುವಂತಹ ಒಂದು ಕಮಲ ಪುಷ್ಪಗಳನ್ನು ತಿನ್ನಲಿಕ್ಕೆ. ಅಲ್ಲಿ ಕಮಲ ಪುಷ್ಪಗಳು ಯಾಕೆ ತಿಂತಾ ಇದೆ? ಅದಕ್ಕೆ ಅಲ್ಲಿ ಗುಡ್ಡದಲ್ಲಿ ಕಾಡಲ್ಲಿ ಎಲ್ಲ ಹುಲ್ಲು ಸಿಗ್ತಾ ಇಲ್ಲ ಮೇವಿಗೆ. ನಾವಿಲ್ಲಿ ವೀಕ್ಷಕರೇ, ಇವತ್ತು ದಿನ ದುಡ್ಡು ಸಿಗತ್ತೆ ಅಂದರೆ ಅದೇ ಹಸಿ ಹುಲ್ಲಿಗೆ ಒಂದು ಸ್ವಲ್ಪ ಹುಲ್ಲಿಗೆ 100 ರೂಪಾಯಿ 200 ರೂಪಾಯಿ ಸ್ವಲ್ಪ ಒಳ್ಳೆ ದುಡ್ಡು ಸಿಗತ್ತೆ ಅಂದರೆ ನಾವು ಇಡೀ ಕಾಡಲ್ಲೆಲ್ಲ ಹುಲ್ಲು ಬೆಳಿತೇವೆ ನೀರು ಹಾಕಿ, ದುಡ್ಡು ಸಿಗತ್ತೆ ಅಂದರೆ ಅಲ್ವಾ. ಅದೇ ಒಂದು ಗೋಮಾತೆಗೆ, ಒಂದು ದನಗಳಿಗೆ, ಒಂದು ಹಸಿ ಹುಲ್ಲಿಗೋಸ್ಕರ ನಾವು ನೀರು ಹಾಕೋದಾಗಿರಲಿ, ಹುಲ್ಲು ಬೆಳೆಸೋದಾಗಿರಲಿ ನಾವು ಮಾಡೋದಿಲ್ಲ ಇವತ್ತಿನ ದಿನ. ನೋಡಿ, ನಿಮಗೆ ತೋರಿಸಿದ್ದೇನೆ ನಾನು, ನಿಮಗೆ ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಕಾಡಿಗೆಲ್ಲ ಬೆಂಕಿ ಹಾಕ್ತಾ ಇದ್ದಾರೆ, ಹುಲ್ಲಿಗೆಲ್ಲ ಬೆಂಕಿ ಹಾಕೋದು ಪಾಪ. ಹಸುಗಳು, ಗೋಮಾತೆಗಳು, ಇನ್ನು ಹಲವಾರು ಪ್ರಾಣಿಗಳು ಹುಲ್ಲನ್ನು ತಿಂದು ಹೊಟ್ಟೆ ತುಂಬಿಸ್ಕೊಳ್ಳಿ ಅಲ್ವಾ ಪಾಪ. ಯಾಕೆ ಸುಮ್ಮನೆ ಅನಾವಶ್ಯ ನಾವು ಹಾಳು ಮಾಡೋದು ಪ್ರಕೃತಿಯನ್ನು? ಮೊನ್ನೆ ಹಾಗೆ ನಾನು ಚಂದ್ರಗುತ್ತಿಯಿಂದ ಬರುವಾಗ, ಬನವಾಸಿ ಕಡೆ ಬರುವಾಗ ಬೆಂಕಿ ಹಾಕಿದ್ದಾರೆ. ಸಾಯಂಕಾಲ ಒಂದು 6:30 ಸಮಯ ಕಾಡಿಗೆ ಬೆಂಕಿ ಹಾಕಿದ್ದಾರೆ. ಒಂದೆರಡು ಕಡೆ ಅಲ್ಲ, ರೋಡ್ ಸೈಡೆಲ್ಲ ಬೆಂಕಿ ಹಾಕಿದ್ದಾರೆ. ಹೆಚ್ಚು ಕಡಿಮೆ ಈ ಫಾರೆಸ್ಟ್ ಖಾತೆ ಸಂಬಂಧಪಟ್ಟವರು ಇರ್ಬೋದು ಅಥವಾ ಬೇರೆಯವರು ಇರ್ಬೋದು, ಗೊತ್ತಿಲ್ಲ. ಫಾರೆಸ್ಟ್ ಖಾತೆ ಸಂಬಂಧಪಟ್ಟವರು ಕೂಡ ಹೌದು. ಹಾಗೆ ಸಿರ್ಸಿ ಹೋಗೋ ರೋಡಲ್ಲೂ ಕೂಡ ಹೌದು, ಯಾಣದಿಂದ ಕೆಳಗಡೆ ಅಲ್ಲೂ ಕೂಡ ಹಾಗೆ ರಸ್ತೆ ಕಡೆ ಎಲ್ಲ ಬೆಂಕಿ ಹಾಕ್ತಾ ಇದ್ದಾರೆ. ಅಲ್ಲಿ ಎಷ್ಟು ಹಾವುಗಳಿರ್ತವೆ, ಪ್ರಾಣಿಗಳಿರ್ತವೆ. ನಾಳೆ ಇವರೇ ಡೈಲಾಗ್ ಹೊಡೆಯೋದೇ, ಪ್ರಾಣಿಗಳೆಲ್ಲ ಹಿಡಿಬಾರ್ದು, ಸಾಯಿಸಬಾರ್ದು, ಕೇಸ್ ಮಾಡ್ತೀವಿ, ಕಾಡಿಗೆ ಬೆಂಕಿ ಹಾಕಬಾರ್ದು, ಕಾಡು ನಾಶ ಮಾಡಬಾರ್ದು ಅಂತ. ಬೆಂಕಿ ಹಾಕಿದ್ರೆ ಎಷ್ಟು ಮರಗಳು ನಾಶ ಆಗ್ತವೆ, ಎಷ್ಟು ಗಿಡಗಳು ಸಾಯ್ತವೆ ಗೊತ್ತಾ ನಿಮಗೆ. ಆಮೇಲೆ ಎಷ್ಟು ಗಿಡಗಳನ್ನು ನೆಡಕ್ಕೆ ಕೊಡೋದು ಫ್ರೀಯಾಗಿ, ಮತ್ತು ಗಿಡಗಳನ್ನು ರೆಡಿ ಮಾಡೋದು ಇವರು ನೆಡಲಿಕ್ಕೆ, ಫಾರೆಸ್ಟ್ ಖಾತೆಯವರು, ಸರ್ಕಾರದವರು. ಒಬ್ಬ ಇವ್ರದ್ದೆಲ್ಲ ಭಾರಿ ಬಿಲ್ಡಪ್ ಅಷ್ಟೇ, ಮಾತಿಗಷ್ಟೇ ಬಿಲ್ಡಪ್ಪು. ಅರ್ಥ ಆಯ್ತಾ? ನೋಡಿ, ನೀವೇ ಹೇಳಿ ವೀಕ್ಷಕರೇ, ಈ ಒಂದು ಗೋಮಾತೆಯ ಕಷ್ಟವನ್ನು ನೋಡಿ ಪಾಪ. ನೀರಲ್ಲಿ ಮುಳುಗಿ ಆಹಾರವನ್ನು ತಿಂತಾ ಇದೆ. ಇದನ್ನಾದರೂ ನೋಡಿ ನಾವು ಕಲಿಬೇಕು. ಏನನ್ನು ಕಲಿಬೇಕು? ನಮ್ಮಂತೆ ಅವುಗಳು ಕೂಡ, ಅವುಗಳಿಗೆ ಆದಷ್ಟು ನಾವು ಸಹಾಯ ಮಾಡಿದ್ರೆ, ಒಂದು ಹುಲ್ಲಿನ ಒಂದು ಮೇವನ್ನು, ಈ ಮಾರ್ಚ್ ಏಪ್ರಿಲ್ ಮೇ ಸಮಯದಲ್ಲಂತೂ ಅವುಗಳಿಗೆ ಹಸಿ ಹುಲ್ಲೇ ಸಿಗೋದಿಲ್ಲ. ನೋಡಿ ನಾವು ಇವತ್ತಿನ ದಿನ ತೋಟಗಳಿಗೆ ಜಟ್ಟು ಹಾಕ್ತೇವೆ, ಅಡಿಕೆಗೆ ಒಳ್ಳೆ ರೇಟ್ ಇದೆ ಅಂತ, ತೆಂಗಿಗೆ ನೀರು ಬಿಡ್ತೇವೆ, ತೆಂಗಿಗೆ ಒಳ್ಳೆ ರೇಟ್ ಇದೆ ಅಂತ. ಇನ್ನು ಯಾವುದಕ್ಕೆ ಹೆಚ್ಚಿಗೆ ದುಡ್ಡು ಸಿಗ್ತದೆ ಅದಕ್ಕೆಲ್ಲ ನಾವು ನೀರನ್ನು ಬುಡದಲ್ಲಿ ಹಾಕ್ತೇವೆ ಅಲ್ವಾ. ಬರೀ ಗೋಮಾತೆಗಳು ಅಂತ ಅಂದ್ಕೊಂಡ್ರ? ಇಲ್ಲೊಂದು ಬಂತು ಅಂಬೋ ಅಂತ. ಇದು ಗೀರ್ ತಳಿ ಇರಬೇಕು, ಹೆಚ್ಚು ಕಡಿಮೆ ಗೀರ್ ತಳಿ ಥರ ಇದೆ. ಅಲ್ಲ, ಬೇಜಾರದ ಸಂಗತಿ ಅಂದರೆ ಇನ್ನು ಎಷ್ಟು ದಿನ ಅಂತ ಈ ಥರನೇ ಜನಗಳು ಕಾಲ ಕಳೀತಾರೆ. ಇದೆಲ್ಲ ನಮ್ಮ ಸನಾತನ ಧರ್ಮದವರಲ್ಲಿ ಮನಸ್ಥಿತಿ ತುಂಬ ಒಳ್ಳೆದಿತ್ತು ಮೊದಲೆಲ್ಲ. ನಮ್ಮ ಸನಾತನ ಧರ್ಮದ ಒಂದು ಆಚಾರ ವಿಚಾರ, ಗೋಮಾತೆಗಳು, ಸಾವಿರ ಗೋಮಾತೆಗಳು